ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮ್ಯಾಥ್ಸ್ ವಿತ್ ಮುಯಿನ್. ಇವತ್ತು ನಾವು 10th ಸ್ಟ್ಯಾಂಡರ್ಡ್ ಮ್ಯಾಥಮೆಟಿಕ್ಸ್ ಅಲ್ಲಿ ಬರುವಂಥದ್ದು ಎಲ್ಲ ಇಂಪಾರ್ಟೆಂಟ್ ಫಾರ್ಮುಲಾಸ್ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಬಂದಿದ್ದೀನಿ. ಅದರಲ್ಲೂ ಸ್ಪೆಷಲಿ ನೋಡಿ, ಎಲ್ಲ ಲೆಸನ್ಸಲ್ಲೂ ಕೂಡ ಫಾರ್ಮುಲಾಸ್ ಇದೆ, ಮತ್ತು ಸ್ಟೇಟ್ಮೆಂಟ್ಸ್ ಇದೆ, ಮತ್ತು ಸ್ಟ್ಯಾಂಡರ್ಡ್ ಫಾರ್ಮ್ಸು ಕೂಡ ಇದೆ. ನೀವೇನಾದರೂ ಔಟ್ ಆಫ್ ಔಟ್ ಸ್ಕೋರ್ ಮಾಡಬೇಕು ಅಂದರೆ ಇಷ್ಟು ಎಲ್ಲ ಫಾರ್ಮುಲಾಸ್ ನಿಮ್ಗೆ ಗೊತ್ತಿರಬೇಕು, ಮತ್ತು ಇಷ್ಟು ಎಲ್ಲ ಕಂಡೀಷನ್ಸು ಗೊತ್ತಿದ್ರೆ ಮಾತ್ರ ನಿಮಗೆ ಔಟ್ ಆಫ್ ಔಟ್ ಬರುವಂಥದ್ದು. ನೀವು 80 ಔಟ್ ಆಫ್ 80 ಏನು ಪ್ರಿಪೇರ್ ಆಗ್ತಿದ್ದೀರಾ, ನನ್ನ ಮ್ಯಾಥಮೆಟಿಕ್ಸಲ್ಲಿ ನನಗೆ ಔಟ್ ಆಫ್ ಔಟ್ ಬರಬೇಕು ಅಂದರೆ ಇಷ್ಟು ಫಾರ್ಮುಲಾಸ್ ನಿಮಗೆ ಬರಬೇಕು. ಸೊ ಅದಕ್ಕೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಮತ್ತು ಇದರಲ್ಲಿ ಇರೋಂಥದ್ದು ಎಲ್ಲ ಫಾರ್ಮುಲಾಸ್ ನಿಮಗೆ ಬರುತ್ತಾ ಇಲ್ಲೋ ಅನ್ನೋದು ಕೂಡ ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ಬೈ ದ ವೇ, ಆ್ಯಂಡ್ ನಿಮ್ಮ ಜೊತೆಯಲ್ಲಿ ನಿಮ್ಮ ಒಂದು ಪೆನ್ನು ಮತ್ತು ಒಂದು ಬುಕ್ ಜೊತೆಲಿ ಇಟ್ಕೊಂಡು ಇದನ್ನು ಕೂಡ ಪ್ರಾಕ್ಟೀಸ್ ಮಾಡಿ ಆ್ಯಂಡ್ ನೋಟ್ ಡೌನ್ ಕೂಡ ಮಾಡ್ಕೊಳ್ಳಿ. ಆ್ಯಂಡ್ PDF ನಿಮಗೆ ಬೇಕು ಅಂದರೆ ನನ್ನ ಡಿಸ್ಕ್ರಿಪ್ಷನಲ್ಲಿ ಇದ್ರದ್ದು PDF ಕೂಡ ಸಿಗುತ್ತೆ, ನೀವು ಬೇಕಂದರೆ ಪ್ರಿಂಟೌಟು ಕೂಡ ತೆಗೆಸ್ಕೋಬಹುದು. ಸೊ ಫಸ್ಟ್ ನಾವು ಮಾತಾಡುವಾಗ ಇಲ್ಲಿ ಬರುವಂಥದ್ದು ಅರ್ಥಮೆಟಿಕ್ ಪ್ರೋಗ್ರೆಷನಿಂದ ಬರೋಣ. ಅರ್ಥಮೆಟಿಕ್ ಪ್ರೋಗ್ರೆಷನಲ್ಲಿ ನಿಮಗೆ ಇಂಪಾರ್ಟೆಂಟ್ ಫಾರ್ಮುಲಾಸ್ ಏನೆಲ್ಲ ಇದೆ, SN ಫಾರ್ಮುಲಾ, AN ಫಾರ್ಮುಲಾ, ಸಮ್ ಆಫ್ n ಟರ್ಮ್ಸ್ ಮತ್ತು AN ಫಾರ್ಮುಲಾ, ಅದ್ರ ಜೊತೆಯಲ್ಲಿ ಇಲ್ಲಿ ಇನ್ನೂ ತುಂಬ ಹಲವಾರು ಫಾರ್ಮುಲಾಸ್ ಇದೆ. ದಟ್ ಈಸ್ ಸಮ್ ಆಫ್ n ನ್ಯಾಚುರಲ್ ನಂಬರ್, ಸಮ್ ಆಫ್ ಆಡ್ ನ್ಯಾಚುರಲ್ ನಂಬರ್ಸ್. ಈ ಫಾರ್ಮುಲಾಸು ಕೂಡ ನಿಮಗೆ ಎಕ್ಸಾಮಲ್ಲಿ ಕೇಳುತ್ತೆ. ಸೊ ಈ ಎಲ್ಲ ಫಾರ್ಮುಲಾಸನ್ನು ಕೂಡ ನೀವು ನೆನ್ಪಿಟ್ಕೋಬೇಕು ಮತ್ತು ಬೈ ಹಾರ್ಟ್ ಮಾಡ್ಕೋಬೇಕು. ಆ್ಯಂಡ್ ಆಲ್ಸೋ ಎನ್ ಅಂದರೆ ಏನು, ಎ ಅಂದರೆ ಏನು, ಡಿ ಅಂದರೆ ಏನು, SN ಅಂದರೆ ಏನು, AN ಅಂದರೆ ಏನು, ಇದೆಲ್ಲಾದರೂ ಕೂಡ ನಿಮಗೆ ಗೊತ್ತಿರಬೇಕು. ಜಸ್ಟ್ ಫಾರ್ಮುಲಾ ಬೈ ಹಾರ್ಟ್ ಮಾಡಿದ್ರೆ ಸಾಕಾಗಲ್ಲ, ಅದ್ರದ್ದು ಡೆಫಿನೇಷನ್ಸ್ ಏನು, ಅದು ಏನಕ್ಕೆ ಯೂಸ್ ಮಾಡ್ತೀವಿ, ಎಲ್ಲಿ ಯೂಸ್ ಮಾಡ್ತೀವಿ ಅಂತಲೂ ಕೂಡ ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಬರೋಂಥದ್ದು ಟ್ರಯಾಂಗಲ್ಸ್ ಲೆಸನ್ನಲ್ಲಿ ನೋಡಿ, ಕಂಡೀಷನ್ಸ್ ವೆರಿ ಇಂಪಾರ್ಟೆಂಟ್. ಯಾವುದು ಕಂಡೀಷನ್ಸ್ ಅಂದರೆ ಸ್ಟೇಟ್ಮೆಂಟ್ಸ್ ಗೊತ್ತಿರಬೇಕು. BPT ಥಿಯರಮ್ ಆಗಿರಲಿ, ಮತ್ತು ನಿಮ್ಮ A ಸಿಮಿಲಾರಿಟಿ ಕ್ರೈಟೀರಿಯಾ ಆಗಿರಲಿ, ಅದ್ರ ಜೊತೆಯಲ್ಲಿ ಅದ್ರದ್ದು ಏನು ನೀವು ಪ್ರೂವ್ ಮಾಡ್ಲಿಕ್ಕೆ ಕೊಟ್ಟಿದ್ದೀರಲ್ಲ ಅದು ಕೂಡ ಗೊತ್ತಿರಬೇಕು. ಆಮೇಲೆ ಅದರಲ್ಲಿ ಪೈಥಾಗರಸ್ ಥಿಯರಮ್ದು ಸ್ಟೇಟ್ಮೆಂಟ್ ನೆನಪಿದ್ರೆ ಸಾಕು, ಬಿಕಾಸ್ ಅದು ಎಕ್ಸಾಮ್ ಕೇಳಲ್ಲ, ಬಿಕಾಸ್ ಪೈಥಾಗರಸ್ ಥಿಯರಮ್ ಈ ಇಯರ್ ನಿಮಗೆ ಇಲ್ಲ. ಬಟ್ ಜಸ್ಟ್ ಒಂದು ನೆನಪಲ್ಲಿ ಇಟ್ಕೊಂಡಿರಿ, ಅದರಲ್ಲಿ ನಿಮಗೆ ಕಂಡೀಷನ್ಸ್ ನೆನಪಿಟ್ಕೊಂಡ್ರೆ ಸಾಕು. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್, ಇದರಲ್ಲಿ ಬಂದರೆ ನೀವು ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸಲ್ಲಿ ಸ್ಟ್ಯಾಂಡರ್ಡ್ ಫಾರ್ಮು ಏನು ಆ ಲೆಸನ್ನಲ್ಲಿ ಇರುವಂಥದ್ದು ಸ್ಟ್ಯಾಂಡರ್ಡ್ ಫಾರ್ಮ್ ಏನಿದೆ ಅದನ್ನು ನೆನಪಿಟ್ಕೋಬೇಕು. ಇಂಟರ್ಸೆಕ್ಟಿಂಗ್ ಲೈನ್ಸ್ ಯಾವಾಗ, ಕೋಇನ್ಸಿಡೆಂಟ್ ಲೈನ್ ಯಾವಾಗ, ಮತ್ತೆ ಪ್ಯಾರಲಲ್ ಯಾವಾಗ, ಇದು ಒಂದು ಟೇಬಲ್ ಏನಿದೆ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲೂ ಕೂಡ ಇದೆ. ಇದು ಬೈ ಹಾರ್ಟ್ ಮಾಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ, ಇನ್ನೊಂದ್ಸತಿ ನೋಡ್ಕೊಳ್ಳಿ ಮತ್ತೆ ಆ ಸ್ಟ್ಯಾಂಡರ್ಡ್ ಫಾರ್ಮ್ ಅನ್ನು ನೆನ್ಪಿಟ್ಕೊಂಡಿರಿ. ನೆಕ್ಸ್ಟ್ ಲೆಸನ್ ಅಲ್ಲಿ ಬಂದ್ರೆ ನಮಗೆ ಬರುವಂಥದ್ದು ಸರ್ಕಲ್ ಲೆಸನ್ಸ್ ಅಲ್ಲಿ ಡೆಫಿನೇಷನ್ಸ್ ಇಂಪಾರ್ಟೆಂಟ್ ನೋಡಿ. ವಾಟ್ ಈಸ್ ಸೀಕೆಂಟ್, ವಾಟ್ ಈಸ್ ಅ ಟ್ಯಾಂಜೆಂಟ್, ಸೀಕೆಂಟ್ ಅಂದ್ರೆ ಏನು, ಟ್ಯಾಂಜೆಂಟ್ ಅಂದ್ರೆ ಏನು, ಇದನ್ನು ನೆನ್ಪಿಟ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್. ಇದು ಕೂಡ ನೆನಪು ಇಟ್ಕೊಂಡಿರಿ. ನೆಕ್ಸ್ಟ್ ಬರುವಂಥದ್ದು ನಿಮಗೆ ಏರಿಯಾ ರಿಲೇಟೆಡ್ ಟು ಸರ್ಕಲ್ಸ್ ಅಲ್ಲಿ ನೋಡಿ, ನಿಮಗೆ ಏರಿಯಾ ಆಫ್ ಅ ಸೆಕ್ಟರ್ ಗೊತ್ತಿರಬೇಕು, ಏರಿಯಾ ಆಫ್ ಲೆಂತ್ ಆಫ್ ಎನ್ ಆರ್ಕ್ ಗೊತ್ತಿರಬೇಕು, ಆಮೇಲೆ ಏರಿಯಾ ಆಫ್ ಕ್ವಾಡ್ರೆಂಟ್ ಗೊತ್ತಿರಬೇಕು. ಇಲ್ಲಿ ಫಾರ್ಮುಲಾಸ್ ನಾನು ಡಿಸ್ಪ್ಲೇ ಆಗ್ತಿದೆ, ನೀವು ನೋಡ್ಬೋದು. ಇಷ್ಟು ಫಾರ್ಮುಲಾಸ್ ಅನ್ನು ನೀವೇನು ಮಾಡಬೇಕು ಅಂದರೆ ಬೈ ಹಾರ್ಟ್ ಮಾಡಬೇಕು, ಮತ್ತು ಅದೇ ರೀತಿಯಲ್ಲಿ ಬರೆದು ಪ್ರಾಕ್ಟೀಸ್ ಮಾಡಬೇಕು. ನೆಕ್ಸ್ಟ್ ಬರೋಂಥದ್ದು ಕನ್ಸ್ಟ್ರಕ್ಷನ್ಸ್ ಇಲ್ಲ, ಬಿಕಾಸ್ ನಿಮಗೆ ಕನ್ಸ್ಟ್ರಕ್ಷನ್ ಚಾಪ್ಟರ್ ತೆಗ್ದಿದ್ದಾರೆ, ಈ ಇಯರ್ ಇಲ್ಲ. ನೆಕ್ಸ್ಟ್ ಬರುವಂಥದ್ದು ಕೋಆರ್ಡಿನೇಟ್ ಜಾಮೆಟ್ರಿಯಲ್ಲಿ ನೋಡಿ, ಡಿಸ್ಟೆನ್ಸ್ ಫಾರ್ಮುಲಾ ಅಲ್ಲಿ ಯಾವುದೆಲ್ಲ ಬರುತ್ತೆ, ಮಿಡ್ ಪಾಯಿಂಟ್ ಫಾರ್ಮುಲಾ, ಡಿಸ್ಟೆನ್ಸ್ ಫಾರ್ಮುಲಾ, ಸೆಕ್ಷನ್ ಫಾರ್ಮುಲಾ. ಇದರಲ್ಲಿ x1 x2 ಯಾವುದು, ಆಮೇಲೆ x, y ಪಾಯಿಂಟ್ ಕೋಆರ್ಡಿನೇಟ್ಸ್ ಯಾವುದು, ಇದು ನೆನ್ಪಿಟ್ಕೊಂಡು ಇದನ್ನು ಬೈ ಹಾರ್ಟ್ ಮಾಡಿದ್ರೆ ಓಕೆ. ಆಮೇಲೆ ಸೆಕ್ಷನ್ ಫಾರ್ಮುಲಾ ಅಲ್ಲಿ m1:m2, ಅಲ್ಲಿ m1:m2 ಅಂತಾನು ಬರ್ಕೋಬಹುದು, ಅಥವಾ m:n ಅಂತಾನು ಕೂಡ ನೀವು ಬರಿಬಹುದು. ಎರಡೂ ಕೂಡ ಒಂದೇನೆ, ಅದು ರೇಷಿಯೋ ಏನು ಕೊಟ್ಟಿರ್ತಾನೆ ಅದು m:n ಆಗಿರುತ್ತೆ. ನೆಕ್ಸ್ಟ್ ಬರುವಂಥದ್ದು ಇದರಲ್ಲಿ ಏರಿಯಾ ಆಫ್ ಅ ಟ್ರಯಾಂಗಲ್ ಹೂಸ್ ವರ್ಟಿಸಸ್ 42 ಇದೆಲ್ಲ, ಇದನ್ನು ಬರ್ಕೊಳ್ಳೋ ನೆಸೆಸಿಟಿ ಇಲ್ಲ, ಇದನ್ನು ಸ್ಟ್ರೈಕ್ ಔಟ್ ಮಾಡಿ, ಬಿಕಾಸ್ ಇದು ಈ ಎಕ್ಸಾಮಲ್ಲಿ ಈ ಟರ್ಮಲ್ಲಿ ಇಲ್ಲ. ನೆಕ್ಸ್ಟ್ ಬರುವಂಥದ್ದು ರಿಯಲ್ ನಂಬರ್ಸ್ ಅಲ್ಲಿ ನಿಮಗೆ ಯೂಕ್ಲಿಡ್ಸ್ ಡಿವಿಷನ್ ಲೆಮ್ಮ ಅಂತ ಇದೆ, ಇದು ನೆಸೆಸಿಟಿ ಇಲ್ಲ. ಬಟ್ ಇದ್ರ ಬದಲು ನೀವು ರಿಯಲ್ ನಂಬರ್ಸ್ ಅಲ್ಲಿ ನಿಮಗೆ ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್ ಅದ್ರದ್ದು ಸ್ಟೇಟ್ಮೆಂಟ್ ನೆನ್ಪಿಟ್ಕೊಳ್ಳಿ. ಮತ್ತು ಅದ್ರ ಜೊತೆಯಲ್ಲಿ ರಿಯಲ್ ನಂಬರ್ಸ್ ಅಲ್ಲಿ ನಾನು ಪರ್ಟಿಕ್ಯುಲರ್ ಆಗಿ ಹೇಳುವಂಥದ್ದು ಏನಂದರೆ, ನಾನು PDF ಅಲ್ಲಿ ಮೆನ್ಷನ್ ಮಾಡಿಲ್ಲ, ಬಟ್ ನಿಮಗೆ ಗೊತ್ತಾಗಬೇಕಾಗಿರುವಂಥದ್ದು ವಾಟ್ ಆರ್ ರಿಯಲ್ ನಂಬರ್ಸ್, ವಾಟ್ ಆರ್ ರ್ಯಾಷನಲ್ ನಂಬರ್ಸ್, ವಾಟ್ ಆರ್ ಇರ್ರಾಷನಲ್ ನಂಬರ್ಸ್, ವಾಟ್ ಆರ್ ಪ್ರೈಮ್ ನಂಬರ್ಸ್, ಕಾಂಪೋಸಿಟ್ ನಂಬರ್ಸ್, ಇದೆಲ್ಲ ಟೈಪ್ಸ್ ಆಫ್ ನಂಬರ್ಸ್ ಏನೆಲ್ಲ ಇದೆ ಇದ್ರದ್ದು ಡೆಫಿನೇಷನ್ಸು ಮತ್ತು ಅದ್ರದ್ದು ಎಕ್ಸಾಂಪಲ್ಸು ಕೂಡ ನಿಮಗೆ ಗೊತ್ತಿರಬೇಕು. ಇದು ನಾನು ನನ್ನ ಬೇಸಿಕ್ ಕಾನ್ಸೆಪ್ಟ್ ಆಫ್ ಮ್ಯಾಥಮೆಟಿಕ್ಸ್ ಅನ್ನೋ ಒಂದು ವಿಡಿಯೋ ಅಲ್ಲಿ ನಾನು ಆಲ್ರೆಡಿ ಮಾಡಿದ್ದೀನಿ, ಇದ್ರದ್ದು ಡೆಫಿನೇಷನ್ಸು ಕೂಡ ಹಾಕಿದ್ದೀನಿ. ಆ ಬೇಸಿಕ್ ಕಾನ್ಸೆಪ್ಟ್ ಮ್ಯಾಥ್ಸ್ ಅನ್ನೋದು ನಿಮಗೆ ಏನು ಗೊತ್ತಿದ್ರೆ ನೀವು ಆರಾಮಾಗಿ ರಿಯಲ್ ನಂಬರ್ಸಲ್ಲಿ ಯಾವುದು ಮಾರ್ಕ್ಸ್ ನಿಮ್ಮದು ಹೋಗಲ್ಲ. ಆಮೇಲೆ ಕಂಡೀಷನ್ಸ್. ನೆಕ್ಸ್ಟ್ ಪಾಲಿನಾಮಿಯಲ್ಸ್ ಡಿಗ್ರಿ ಯಾವುದು, ವಾಟ್ ಆರ್ ಪಾಲಿನಾಮಿಯಲ್ಸ್ ಅಂದರೆ ಏನು, ಅದ್ರ ಜೊತೆಯಲ್ಲಿ ನಿಮಗೆ ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು -b/a, ಆಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು c/a, ಈ ಫಾರ್ಮುಲಾಸು ನೆನ್ಪಿಟ್ಕೊಳ್ಳಿ. ಆಲ್ಫಾ ಬೀಟಾ ಕೊಟ್ಟಿದ್ರೆ ಒಂದು, ಆಲ್ಫಾ ಬೀಟಾ ಗಾಮಾ 3 ಕೊಟ್ಟಿದ್ರೆ ಯಾವುದು ಫಾರ್ಮುಲಾ ಅದು ಕೂಡ ನೆನ್ಪಿಟ್ಕೊಳ್ಳಿ. ನೋಡಿ,
ಪಾಸಿಂಗ್ ಪ್ಯಾಕೇಜ್ ನೀವು ಓದ್ತಿದ್ದೀರಾ ಅಂದರೆ ನಿಮಗೆ ಇಷ್ಟು ಎಲ್ಲ ನೆನ್ಪಿಟ್ಕೊಳ್ಳೋ ನೆಸೆಸಿಟಿ ಇಲ್ಲ. ಬಟ್ ನೀವು ಸ್ಕೋರಿಂಗ್ ಮಾಡ್ತಿದ್ದೀರಾ, ನಿಮ್ಗೆ ಔಟ್ ಆಫ್ ಔಟ್ ಬರಬೇಕು ಅಂದರೆ ಈ ಫಾರ್ಮುಲಾಸ್ ನೆನ್ಪಿಟ್ಕೊಂಡ್ರೆ ಮಾತ್ರ ನಿಮಗೆ ಯಾವ ಮೂಲೆಯಿಂದ ಯಾವುದು 1 ಮಾರ್ಕ್ಸ್ ಕೇಳ್ಬಿಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಬಟ್ ನೆನ್ಪಿಟ್ಕೊಂಡ್ರೆ ನೀವು ಆರಾಮಾಗಿ ಎಕ್ಸಾಮಲ್ಲಿ ಇದನ್ನು ಅಪಿಯರ್ ಮಾಡ್ಬೋದು. ನೆಕ್ಸ್ಟ್ ನಿಮಗೆ ಬರುವಂಥದ್ದು ಇಲ್ಲಿ ಲಾಸ್ಟಲ್ಲಿ ಡಿವಿಷನ್ ಆಫ್ ಅಲ್ಗಾರಿಥಮ್ ಇದೆ, ಅದು ಕೂಡ ಇಲ್ಲ. ಓಕೆನಾ, ಅದನ್ನು ಸ್ಟ್ರೈಕ್ ಔಟ್ ಮಾಡಿ. ಕ್ವಶನ್ ನಂಬರ್ ದಟ್ ಈಸ್ 67 ಆ್ಯಂಡ್ 68 ಏನಿದೆ ಅದು ಇಲ್ಲ ಸದ್ಯಕ್ಕೆ, ಅದನ್ನು ಓದಕ್ಕೆ ಹೋಗಬೇಡಿ, ಅದನ್ನು ಸ್ಟ್ರೈಕ್ ಔಟ್ ಮಾಡಿ. ನೆಕ್ಸ್ಟ್ ನಿಮಗೆ ಬರುವಂಥದ್ದು ಕ್ವಾಡ್ರಾಟಿಕ್ ಈಕ್ವೇಷನ್ಸ್. ಕ್ವಾಡ್ರಾಟಿಕ್ ಈಕ್ವೇಷನ್ಸಲ್ಲಿ ನಿಮಗೆ ಸ್ಟ್ಯಾಂಡರ್ಡ್ ಫಾರ್ಮ್ ಗೊತ್ತಿರಬೇಕು, ax² + bx + c = 0. ಆಮೇಲೆ ಅದ್ರ ಜೊತೆಯಲ್ಲಿ ನಿಮಗೆ ಫೈಂಡಿಂಗ್ ಔಟ್ ದ ವ್ಯಾಲ್ಯೂ ಆಫ್ ಎಕ್ಸ್ -b ± √b² - 4ac / 2a ಈ ಫಾರ್ಮುಲಾ ನೆನ್ಪಿಟ್ಕೊಂಡ್ರೆ ನೀವು ಆರಾಮಾಗಿ ಎಕ್ಸ್ ವ್ಯಾಲ್ಯೂ ಕಂಡುಹಿಡಿಬಹುದು. ಅದ್ರ ಜೊತೆಯಲ್ಲಿ ಯಾವ ರೀತಿಯಲ್ಲಿ ನೀವು ರೂಟ್ಸ್ ಕಂಡುಹಿಡಿತೀರಾ ಅನ್ನೋದು ಕೂಡ ಇದರಲ್ಲಿ ಇದೆ. ನೆಕ್ಸ್ಟ್ ಇಂಟ್ರೊಡಕ್ಷನ್ ಟು ಟ್ರಿಗ್ನೋಮೆಟ್ರಿಯಲ್ಲಿ ನಾನು ಆಲ್ರೆಡಿ ಒಂದು ಸಪ್ರೇಟ್ ವಿಡಿಯೋನೇ ಮಾಡಿದ್ದೀನಿ. ಟ್ರಿಗ್ನೋಮೆಟ್ರಿ ಯಾವ ರೀತಿಯಲ್ಲಿ ಈಸಿ ಟು ಅಂಡರ್ಸ್ಟ್ಯಾಂಡ್ ಮತ್ತು ಯಾವ ರೀತಿಯಲ್ಲಿ ನೀವು ಸಾಲ್ವ್ ಮಾಡಬೇಕು ಅನ್ನೋದು ಯು ಕ್ಯಾನ್ ಗೋ ಟು ಮೈ ಯೂಟ್ಯೂಬ್ ಚಾನಲ್ಸ್ ವಿಡಿಯೋ ಪ್ಲೇಲಿಸ್ಟಲ್ಲಿ ಹೋದರೆ ನಿಮಗೆ ಆರಾಮಾಗಿ ಯಾವ ರೀತಿಯಲ್ಲಿ ಟ್ರಿಗ್ನೋಮೆಟ್ರಿ ನೀವು ಸಾಲ್ವ್ ಮಾಡ್ಬೋದು ಮತ್ತು ನೆನ್ಪಿಟ್ಕೋಬೇಕು ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಅನ್ನೋದು ಕೂಡ ನಿಮಗೆ ಗೊತ್ತಾಗುತ್ತೆ. ಇದರಲ್ಲಿ ಸೈನ್ ಟೀಟಾ, ಕಾಸ್ ಟೀಟಾ ಅಂದರೆ ಏನು, ಸೈನ್ ಟೀಟಾ ಅಂದರೆ ಏನು, ಟ್ಯಾನ್ ಟೀಟಾ ಅಂದರೆ ಏನು, ಈ ಐಡೆಂಟಿಟೀಸ್, ಅದ್ರ ಜೊತೆಯಲ್ಲಿ sin² θ + cos² θ = 1 ಈ ಫಾರ್ಮುಲಾಸ್ ಮತ್ತು ಐಡೆಂಟಿಟೀಸ್ ಅನ್ನು ನೆನ್ಪಿಟ್ಕೊಳ್ಳಿ. ಮತ್ತು ಈ ಟೇಬಲ್ ಈಸ್ ವೆರಿ ಇಂಪಾರ್ಟೆಂಟ್. 1 ಮಾರ್ಕ್ಸ್ ಕ್ವಶನ್ ಕೇಳಿದಾಗ ನಿಮಗೆ ಸಾಲ್ವ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಈ ಟೇಬಲನ್ನು ಬೈ ಹಾರ್ಟ್ ಮಾಡಿ. ಹೇಗೆ ಬೈ ಹಾರ್ಟ್ ಮಾಡ್ತೀರಾ ಅಂದರೆ ಸೈನ್ ಟೀಟಾ ಅಂದಿದ ತಕ್ಷಣ ಫಸ್ಟ್ ಟಾಪಲ್ಲಿ ಬರಬೇಕು, ಮೈಂಡಲ್ಲಿ ನೆನ್ಪಿಟ್ಕೋಬೇಕು. 0, 30, 45, 60, 90 ಕೆಳಗೆ ಬಂದಿದ ತಕ್ಷಣನೇ 0, ಹಾಫೆಸ್ಟ್ √3/2 1. ನಾನು ಒಂದು ಶಾರ್ಟ್ಕಟ್ ಮೆಥಡಲ್ಲಿ ಯಾವ ರೀತಿಯಲ್ಲಿ ನೆನ್ಪಿಟ್ಕೋಬೇಕು ಅಂತ ನನ್ನ ಮಕ್ಳಿಗೂ ಸ್ಕೂಲಲ್ಲೂ ಕೂಡ ಹೇಳ್ಕೊಟ್ಟಿದ್ದೆ. ನೀವು ಕೂಡ ಇದನ್ನು ನೆನ್ಪಿಟ್ಕೊಳ್ಳೋ ರೀತಿಯಲ್ಲಿ ಈ ಥರ ಫಾಸ್ಟಾಗಿ ಹೇಳಿ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ನೆನಪಿರುತ್ತೆ, ಯಾವತ್ತೂ ಮರೆಯಲ್ಲ, ಮತ್ತು ಬರ್ಕೊಂಡು ಕೂತ್ಕೊಳ್ಳೋ ನೆಸೆಸಿಟಿ ಇರಲ್ಲ. 0, ಹಾಫೆಸ್ಟ್ ಅಂದರೆ 1/√2 ಅಂತ ಅರ್ಥ. √3/2 1 ಇಷ್ಟು 5 ಪಾಯಿಂಟ್ಸ್ ವ್ಯಾಲ್ಯೂಸ್ ಇರುತ್ತೆ. ನೆನ್ಪಿಟ್ಕೊಂಡ್ರೆ ಆರಾಮಾಗಿ ನೀವು ಟ್ರಿಗ್ನೋಮೆಟ್ರಿ ಸಾಲ್ವ್ ಮಾಡ್ತೀರಾ. ನೆಕ್ಸ್ಟ್ ನಿಮಗೆ ಬರುವಂಥದ್ದು ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ ನೆನ್ಪಿಟ್ಕೊಳ್ಳಿ. ಆಮೇಲೆ ಸಮ್ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿಯಲ್ಲಿ ಅದೇ ಯಾವುದು ಆಪೋಸಿಟ್, ಅಡ್ಜಸೆಂಟ್ ಯಾವುದು, ಆಮೇಲೆ ಹೈಪೋಟಿನಸ್ ಯಾವುದು ಅಂತ ನೆನ್ಪಿಟ್ಕೊಂಡ್ರೆ ಅದೇ ನಿಮಗೆ ಸ್ಟ್ಯಾಂಡರ್ಡ್ ಫಾರ್ಮ್. ಆಮೇಲೆ ಸ್ಟ್ಯಾಟಿಸ್ಟಿಕ್ಸಲ್ಲಿ 3 ಫಾರ್ಮುಲಾಸ್ ಇದೆ, ಮೀನ್, ಮೀಡಿಯನ್, ಮೋಡ್. 3 ಫಾರ್ಮುಲಾಸ್ ಇಂಪಾರ್ಟೆಂಟ್ ಆಗಿ ನೆನ್ಪಿಟ್ಕೊಳ್ಳಿ, ಡೈರೆಕ್ಟ್ ಮೆಥಡ್, ಮೋಡ್ ಮತ್ತು ಮೀಡಿಯನ್. ಆಮೇಲೆ ಅದ್ರ ಜೊತೆಯಲ್ಲಿ ಅಸ್ಯೂಮ್ಡ್ ಮೀನ್ ಕೇಳಿದ್ರೆ ಇನ್ನೊಂದು ಫಾರ್ಮುಲಾ ಇದೆ, ಸ್ಟೆಪ್ ಡಿವಿಯೇಷನ್ ಇನ್ನೊಂದು ಫಾರ್ಮುಲಾ ಇದೆ, ಆ ಫಾರ್ಮುಲಾಸು ಕೂಡ ಬೈ ಹಾರ್ಟ್ ಮಾಡ್ಕೊಳ್ಳಿ. ಲಾಸ್ಟಲ್ಲಿ ಎಂಪೆರಿಕಲ್ ಫಾರ್ಮುಲಾ ಇದೆ, 3 ಫಾರ್ಮುಲಾಸ್ ಇದೆ. ಈ 3 ಕೂಡ ಇಂಪಾರ್ಟೆಂಟೇ, ಅಂದರೆ ಒಂದೇ ಫಾರ್ಮುಲಾ ಇಂಪಾರ್ಟೆಂಟು, ಅದನ್ನು ಯಾವ ರೀತಿಯಲ್ಲಿ ಬರ್ಕೋಬಹುದು ರೀಅರೇಂಜ್ ಮಾಡಿ ಅಂತಾನೂ ಕೂಡ ಹೇಳ್ಕೊಟ್ಟಿದ್ದಾನೆ, ಅದು ನೆನ್ಪಿಟ್ಕೊಂಡಿರಿ. ನಿಮಗೆ ಮಲ್ಟಿಪಲ್ ಚಾಯ್ಸಲ್ಲಿ 1 ಮಾರ್ಕ್ಸ್ ಕ್ವಶನ್ ಕೇಳ್ಬೋದು ಇದ್ರ ಬಗ್ಗೆ. ನೆಕ್ಸ್ಟ್ ಪ್ರೊಬಾಬಿಲಿಟಿಯಲ್ಲಿ ಪ್ರೊಬಾಬಿಲಿಟಿ ಯಾವ ಥರ ಇರುತ್ತೆ, ಪ್ರೊಬಾಬಿಲಿಟಿದು ಫಾರ್ಮುಲಾ, ಆಮೇಲೆ ಅದು ಪ್ರೊಬಾಬಿಲಿಟಿ ಆಫ್ ಎನ್ ಈವೆಂಟ್, ಯಾವ ಥರ ಕಾಯಿನನ್ನು ಟಾಸ್ ಮಾಡಿದಾಗ ಯಾವ ರೀತಿಯಲ್ಲಿ ನಿಮಗೆ ಔಟ್ಕಮ್ ಸಿಗುತ್ತೆ, ಮತ್ತು ಇಂಪಾಸಿಬಲ್ ಈವೆಂಟಿದು ಪ್ರೊಬಾಬಿಲಿಟಿ ಏನು, ಶೂರ್ ಈವೆಂಟಿದು ಪ್ರೊಬಾಬಿಲಿಟಿ ಏನು ಎಲ್ಲ ಕೊಟ್ಟಿದ್ದಾನೆ. ಇದನ್ನು ಕೂಡ ಬೈ ಹಾರ್ಟ್ ಮಾಡ್ಕೊಳ್ಳಿ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ದಟ್ ಈಸ್ ಸರ್ಫೇಸ್ ಏರಿಯಾ ಆ್ಯಂಡ್ ವಾಲ್ಯೂಮ್ಸ್, ವೆರಿ ಇಂಪಾರ್ಟೆಂಟ್ ಲೆಸನ್. ಇದರಲ್ಲಿರುವಂಥದ್ದು ಎಲ್ಲ ಫಾರ್ಮುಲಾಸ್ ವೆರಿ ಇಂಪಾರ್ಟೆಂಟು. ಟೇಬಲ್ ಕೊಟ್ಟಿದ್ದಾರೆ, ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲೂ ಕೂಡ ಇದೆ. ಎಲ್ಲ ಫಾರ್ಮುಲಾಸನ್ನು ಬೈ ಹಾರ್ಟ್ ಮಾಡಿ. 1 ಮಾರ್ಕ್ಸ್ಗೆ ಕಂಪಲ್ಸರಿ ಒಂದು ಕ್ವಶನ್ ಕೇಳ್ತಾನೆ ಫಾರ್ಮುಲಾ ರಿಲೇಟೆಡ್. ರೈಟ್ ದ CSA ಆಫ್ ಕೋನ್ ಅಥವಾ ರೈಟ್ ದ TSA ಆಫ್ ಹೆಮಿಸ್ಪಿಯರ್ ಅಂತ ಮಲ್ಟಿಪಲ್ ಚಾಯ್ಸ್ ಕ್ವಶನಲ್ಲಿ ಕೇಳ್ಬೋದು, ಅಥವಾ 1 ಮಾರ್ಕ್ ಕ್ವಶನಲ್ಲಿ ಕೇಳ್ಬೋದು. ನೀವು ಇನ್ನೂವರೆಗೂ ಇದನ್ನು ಕಲ್ತಿಲ್ಲ ಅಂದರೆ ಇಮ್ಮಿಡಿಯೇಟಾಗಿ ಹೋಗಿ ಕಲೀರಿ, ಆಮೇಲೆ ಇದನ್ನು ಪ್ರಾಕ್ಟೀಸ್ ಮಾಡಿ. ಆ್ಯಂಡ್ ಇಷ್ಟು PDF ಅನ್ನು ಕೂಡ ನಾನು ಆಲ್ರೆಡಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಡೌನ್ಲೋಡ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡ್ಬೋದು. ಆ್ಯಂಡ್ ಯಾವುದಾದ್ರೂ ಲೆಸನ್ನಲ್ಲಿ ನಿಮಗೆ ಡೌಟ್ ಇದೆ, ಪರ್ಟಿಕ್ಯುಲರ್ಲಿ ಈ ಲೆಸನ್ನಲ್ಲಿ ನಮಗೆ ಡೌಟ್ ಇದೆ ಸರ್, ಈ ಲೆಸನನ್ನು ಇನ್ನೊಂದು ಸತಿ ನೀವು ಮಾಡಿ ವಿಡಿಯೋ ಮಾಡಿ ಹಾಕಿ ಅಂದರೆ ಖಂಡಿತ ನಾನು ನಿಮಗೋಸ್ಕರ ಯಾವ ರೀತಿಯಲ್ಲಿ ಸುಲಭ ರೀತಿಯಲ್ಲಿ ನಿಮ್ಗೆ ಹೇಳ್ಕೊಡ್ಬೇಕು ಅನ್ನೋದು ರೀತಿಯಲ್ಲಿ ನಾನು ಯೋಚನೆ ಮಾಡಿಬಿಟ್ಟು ಮಾಡ್ತೀನಿ. ನೀವು ಹೋಗಿ ಬೇಗ ಕಮೆಂಟ್ ಹಾಕಬೇಕು, ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಯ್ತಾ ಇಲ್ಲ ಅಂತ. ಬಿಕಾಸ್ ನೋಡಿ, ನೀವು ಕಮೆಂಟ್ ಹಾಕಿದ್ರೇ ನನಗೆ ಗೊತ್ತಾಗೋದು ನಾನು ಮುಂದೆ ವಿಡಿಯೋ ಮಾಡಬೇಕಾ ಇಲ್ಲ ಅಂತ. ಬಿಕಾಸ್ ನಾನು ಸುಮ್ಮನೆ ವಿಡಿಯೋ ಮಾಡ್ಕೊಂಡು ಹೋದರೆ ನನಗೇನು ಯೂಸ್ ಇಲ್ಲ. ನಿಮಗೆ ಯೂಸ್ ಆಗ್ತಿದೆ ಅಂದಾಗ ಮಾತ್ರ ನಾನು ನಿಮಗೋಸ್ಕರ ವಿಡಿಯೋ ಮಾಡ್ತೀನಿ ಆ್ಯಂಡ್ ಹಾಕ್ತೀನಿ. ಆ್ಯಂಡ್ ಈ ವಿಡಿಯೋನು ಬೇಗ ಹೋಗಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಬಿಕಾಸ್ ಅವರು ಕೂಡ ಈ ಫಾರ್ಮುಲಾಸ್ ಗೊತ್ತಾಗಲಿ. ಆಮೇಲೆ ಡಿಸ್ಕ್ರಿಪ್ಷನಲ್ಲಿ ಇರೋಂಥದ್ದು ಲಿಂಕನ್ನು ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡಿಕೊಂಡು, ವಾಟ್ಸಪ್ ಗ್ರೂಪು ಕೂಡ ಇದೆ, ಆ ವಾಟ್ಸಪ್ ಗ್ರೂಪಲ್ಲಿ ನಾನು ಆವಾಗವಾಗ ಇಂಪಾರ್ಟೆಂಟ್ ಕ್ವಶನ್ಸನ್ನು ಕೂಡ ಹಾಕ್ತಿರ್ತೀನಿ. ನೀವು ಆರಾಮಾಗಿ ಹೋಗಿ ಆ ವಾಟ್ಸಪ್ ಗ್ರೂಪಲ್ಲಿ ಜಾಯ್ನ್ ಆದರೆ ನಿಮಗೆ ಎಕ್ಸಾಮಲ್ಲೂ ಕೂಡ ಬೇಗ ಅಥವಾ ಇಂಪಾರ್ಟೆಂಟ್ ಟಾಪಿಕ್ಸ್ ರಿಸೋರ್ಸಸ್ ಸಿಗುತ್ತೆ, ನೀವು ಒಳ್ಳೆ ಸ್ಕೋರ್ ಮಾಡ್ಬೋದು. ಸೊ ಇವತ್ತಿದು ವಿಡಿಯೋ ಇಷ್ಟೇ. ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್ ಅಸ್.